ನಾವೀಗ ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ನಾವೀಗ ರಾಜಸ್ಥಾನದ ಜೈಪುರದಲ್ಲಿದ್ದೀವಿ. ವೇದಾಲಕ್ಸಿನ ಹೆಡ್ ಆಫೀಸಿಗೆ ಇವತ್ತು ವಿಸಿಟ್ ಮಾಡಿದ್ದೀವಿ. ಬೆಳಿಗ್ಗೆಯಿಂದ ಬೇರೆ ಬೇರೆ ಪ್ರೋಗ್ರಾಮ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮ್ಯಾನುಫ್ಯಾಕ್ಚರ್ ಯೂನಿಟ್ ಇರಬಹುದು, ಅಡ್ಮಿನಿಸ್ಟ್ರೇಷನ್ ಆಫೀಸ್ ಅದೆಲ್ಲ ಮುಗಿಸ್ಕೊಂಡು ಇವತ್ತೀಗ ಪ್ರೋಗ್ರಾಮ್ ಅಲ್ಲಿ ಅಟೆಂಡ್ ಆಗಿದ್ದೀವಿ. ಬಹುಶಃ ಈ ನಾವು ಕಂಡುಕೊಳ್ಬೇಕಾದದ್ದು ಬಹಳ ಇಂಪಾರ್ಟೆಂಟ್ ಅಂತ ವಿಚಾರ ಏನು ಅಂತ ಹೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಬೇಕಾದಷ್ಟು ಇಂಡಿಯಾದಲ್ಲಿ ನಡೀತಾ ಇದೆ. ಆದ್ರೆ ವೇದಾಲೆಕ್ಸಿಗೂ ಅದರ್ ಕಂಪನಿಗೆ ಇರುವಂತಹ ಡಿಫರೆನ್ಸ್ ಏನು ಅನ್ನುವಂತ ತಿಳ್ಕೊಳ್ಬೇಕಾಗಿದೆ ನಾವು. ಇಲ್ಲಿ ವೇದಾಲೆಕ್ಸ್ ಅನ್ನುವಂಥದ್ದು ನೋಡಿ, ಎಲ್ಲವೂ ಆಯುರ್ವೇದಿಕ್ ಪ್ರಾಡಕ್ಟ್ ಅನ್ನೇ ನೆಟ್ವರ್ಕ್ ಮಾರ್ಕೆಟ್ಗೆ ಕನೆಕ್ಟ್ ಮಾಡಿದೆ. ಹಾಗಾದ್ರೆ ಯಾವೆಲ್ಲ ಉಂಟು ಅಂತ ಹೇಳುವುದು, ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್ ತನಕ ಏನೆಲ್ಲ ಬೇಕು ಆ ಎಲ್ಲ ಪ್ರಾಡಕ್ಟ್ಗಳು ವೇದಾಲೆಕ್ಸ್ ಇವತ್ತು ನಮಗೆ ಕೊಡ್ತಾ ಇದೆ. ಟೂತ್ ಪೇಸ್ಟ್ ಇಂದ ಹಿಡಿದು ಹೆಲ್ತಿನ ಬಗ್ಗೆ ಹೆಲ್ತ್ ಕೇರ್ ಇದೆ, ಬ್ಯೂಟಿ ಕೇರ್ ಇದೆ, ಪರ್ಸನಲ್ ಕೇರ್ ಇದೆ, ಹೋಮ್ ಕೇರ್ ಇದೆ, ವೆಟರ್ನರಿ ಇದೆ, ಅಗ್ರಿಕಲ್ಚರ್ ಇದೆ. ಇದು ಎಲ್ಲವನ್ನು ಕೂಡ ಆಯುರ್ವೇದದ ಮುಖಾಂತರ ಅದನ್ನ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ಎಲ್ಲಿಯೂ ಕೂಡ ಮಾರ್ಕೆಟಿಗೆ ಅದನ್ನ ಲಾಂಚ್ ಮಾಡದೆ, ಮಾರ್ಕೆಟ್ಗೆ ಕೊಡದೆ, ಮೆಡಿಕಲ್ಗಳಿಗೆ ಶಾಪ್ಗಳಿಗೆ ಕೊಡದೆ, ಕೇವಲ ನೆಟ್ವರ್ಕ್ ಮಾರ್ಕೆಟ್ ನ ಮುಖಾಂತರ ಮಾತ್ರ ಜನರಿಗೆ ತಲುಪಿಸುವಂತಹ ಏಕೈಕ ಕಂಪನಿ ಇದ್ರೆ ದಟ್ ಈಸ್ ವೇದಾಲೆಕ್ಸ್. ಇದು ವೇದಾಲೆಕ್ಸ್ ನ ಪವರ್ ಅಂತ ಹೇಳ್ತೀವಿ ನಾವು. ಬಹುಶಃ ಇಲ್ಲಿ ನಾವು ಕನ್ನಡದಲ್ಲಿ ಯಾಕೆ ಮಾಡ್ತಾ ಇರ್ತೇವೆ ಅಂತ ಹೇಳಿದ್ರೆ, ಕನ್ನಡ, ಹಿಂದಿ, ಬೇರೆ ಬೇರೆ ಲ್ಯಾಂಗ್ವೇಜ್ ಗೊತ್ತಿದ್ದವರು ಇದ್ದಾರೆ. ಆಂಧ್ರದವರಿದ್ದಾರೆ, ತಮಿಳುನಾಡವರಿದ್ದಾರೆ, ಕೇರಳದವರಿದ್ದಾರೆ, ಜಾರ್ಖಂಡ್ ಅವರಿದ್ದಾರೆ, UP ಅವರಿದ್ದಾರೆ, ಹರಿಯಾಣದವರಿದ್ದಾರೆ. ಎಲ್ಲರೂ ಕೂಡ ಇಡೀ ದೇಶದಲ್ಲಿ ಇನ್ನು ಕೆಲವು ತಿಂಗಳುಗಳಲ್ಲಿ ಈ ಕಾನ್ಸೆಪ್ಟ್ ಏನಿದೆ ಸ್ಪ್ರೆಡ್ ಆಗುವಂತದ್ದಿದೆ. ಇಲ್ಲಿ ನಾವು ಇವತ್ತು ಏನು ಅಂತ ಹೇಳಿದ್ರೆ, ಭಾರತ ದೇಶದ ಬೆನ್ನೆಲುಬು ರೈತ ಅನ್ನುವಂಥದ್ದು. ರೈತನಿಗೆ ಏನು ಬೇಕು, ಕೃಷಿಗೆ ಏನು ಬೇಕು, ಇವತ್ತು ರಸಗೊಬ್ಬರಗಳು ಕೆಮಿಕಲ್ ಬೇಸ್ ಅಲ್ಲಿ ಇವತ್ತು ನಮ್ಮ ಎಲ್ಲ ಕಡೆ ಸಿಗ್ತಾ ಇದೆ. ಅದರ ರಿಸಲ್ಟ್ ಏನು, ಕೆಮಿಕಲ್ ಬೇಸ್ ಅಲ್ಲಿ ಸಿಗುವಂತಹ ಅದರ ರಿಸಲ್ಟ್ ಏನು ಅಂತ ಹೇಳಿದ್ರೆ, ಆ ಪ್ರಾಡಕ್ಟ್ ಏನು ಅಲ್ಲಿ ನಾವು ಬೆಳಿತೀವಿ ಅಲ್ವಾ, ಕೃಷಿ, ಅದನ್ನು ಉಪಯೋಗ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಕೂಡ ಕೆಮಿಕಲ್ ಸ್ಟಾಕ್ ಆಗಲಿಕ್ಕೆ ಶುರುವಾಗ್ತದೆ. ಇವತ್ತು ಯಾವ ರೈತರು ಕೂಡ ರಸಗೊಬ್ಬರ ಹಾಕದೆ, ಸುಫಲ ಆಗ್ಬಹುದು, ಫ್ಯಾಕ್ಟಂಪಾಸ್ ಇರ್ಬೋದು, ಯೂರಿಯಾ ಹಾಕದೆ ಯಾವ ಬೆಳೆಯನ್ನು ಮಾಡ್ತಾ ಇಲ್ಲ. ಈವನ್ ತರಕಾರಿಯನ್ನು ಕೂಡ ಸೇರಿಸಿಕೊಂಡು ಹೇಳುವಂಥದ್ದು. ಅದನ್ನ ಮನಗಂಡಿರುವಂತಹ ನಮ್ಮ MD ಸರ್ ಅವರು ರೈತರಿಗೆ ಅಲ್ಟಿಮೇಟ್ ಆದ ಪ್ರಾಡಕ್ಟ್ ಬೇಕು ಅಂತ ಹೇಳಿ ಆರ್ಗಾನಿಕ್ ಬೇಸ್ ಅಲ್ಲಿ ಸಾವಯವ ಗೊಬ್ಬರದಲ್ಲಿ ಸಾವಯವ ರೂಪದಲ್ಲಿ ಗೊಬ್ಬರವನ್ನು ಕೊಡ್ತಾ ಇದೆ. ಗ್ರೋತ್ ಪ್ರಮೋಟರ್ ಇದೆ, ಅಗ್ರೋಲೆಸ್ 85 ಇದೆ, NPK ಇದೆ, ಗ್ರಾನ್ಯುಲ್ಸ್ ಇದೆ, ಭೂಮಿ ಪೋಷಕ್ ಇದೆ. ಅದಲ್ಲದೆ ರೈತರಿಗೆ ಪೂರಕವಾಗಿ ಇರುವಂತದ್ದು ಇನ್ನೊಂದೇನು ಹೇಳಿದ್ರೆ ಹೈನುಗಾರಿಕೆ ಮಾಡುದು. ಆಡು ಸಾಕುವಂಥದ್ದು ಇರ್ಬೋದು, ಕೋಳಿ ಸಾಕುವಂಥದ್ದು ಇರ್ಬೋದು, ದನ ಸಾಕ್ಲಿಕ್ಕೆ ಇರುವಂತದ್ದು. ಅಲ್ಲಿ ಕೂಡ ಇವತ್ತು ನಮ್ಮ ನಿರೀಕ್ಷೆಯ ಮಟ್ಟಕ್ಕೆ ಬೇಕಾದಂತಹ ರಿಸಲ್ಟ್ ಅನ್ನ, ಹಾಲನ್ನ, ಅಥವಾ ಕೋಳಿ ಸಾಕುವವರಿಗೆ ಕೋಳಿಯ ವೇಟ್ ಲಾಸ್ ಇರ್ಬೋದು, ಅಥವಾ ಆಡು ಸಾಕುವವರಿಗೆ ಆಡಿನ ವೇಟ್ ಜಾಸ್ತಿ ಆಗಿರೋಕೆ ಸಮಸ್ಯೆಗಳಿರ್ಬೋದು, ಅದನ್ನು ಕೂಡ ಪವರ್ ಕಾಲ್ ಅಂತ ಎನ್ನುವಂಥದ್ದು ಆರ್ಗಾನಿಕ್ ಆಗಿ ಮಾಡಿರುವಂತಹ ವೆಟ್ ಕಾಲ್ ಕ್ಯಾಲ್ಸಿಯಂ ಇದೆ, ಅಲ್ಟಿಮೇಟ್ ಆದಂತ ರಿಸಲ್ಟ್ ಕೊಡ್ತಾ ಇದೆ. ದನಗಳಿಗೆ ಏನಿವತ್ತು ಡಿಗ್ರಿ ಪ್ರಾಬ್ಲಮ್ ಇರಬಹುದು, ಫ್ಯಾಟ್ ಕಮ್ಮಿ ಇರಬಹುದು, ಅಥವಾ ಇನ್ ಟೈಮ್ ಸರಿಯಾಗಿ ಗಬ್ಬಕ್ಕೆ ಬರದಿರಬಹುದು, ಅಥವಾ ಗಬ್ಬ ನಿಲ್ಲದಿರಬಹುದು, ಅಥವಾ ಕ್ಯಾಲ್ಸಿಯಂ ಡಿಫೀಸ್ ಅಲ್ಲಿ ಅದೆಷ್ಟೋ ಇವತ್ತು ದನಗಳು ಸಾಯುವಂತದಿರಬಹುದು. ಅದನ್ನ ಮನಗಂಡಿರುವಂತಹ ನಮ್ಮ ಡಾಕ್ಟರ್ ಅದಕ್ಕೋಸ್ಕರ ಪವರ್ ಕಾಲ್ ಎನ್ನುವಂತಹ ಅಲ್ಟಿಮೇಟ್ ಆರ್ಗಾನಿಕ್ ಇಂದ ಮಾಡಿರುವಂತಹ ಕ್ಯಾಲ್ಸಿಯಂ ಇದೆ. ಅದರಲ್ಲಿ ಏನೆಲ್ಲ ಇದೆ ನೋಡಿ, ಶತಾವರಿ ಇದೆ, ನೀಮ್ ಇದೆ, ಕಾಂಬೋಜಿ ಇದೆ, ಅಲೋವೆರಾ ಇದೆ. ಇದೆಲ್ಲ ಗಿಡಗಳಿಂದ, ಮೂಲಿಕೆ ಆಗಿರ್ಬೋದು, ಸಸ್ಯಗಳಿಂದ, ಬೇರುಗಳಿಂದ, ಸೊಪ್ಪುಗಳಿಂದ ತಂದು ಮಾಡುವಂಥದ್ದು. ನಾನು ವಿದಿನ್ ಮಂತ್ ಅಲ್ಲಿ ಒಂದು ಒಳ್ಳೆ ಅಚೀವ್ಮೆಂಟ್ ಅನ್ನು ಮಾಡಿದ್ದೇನೆ. ಹಾಗಾಗಿ ಇವತ್ತು ಕಂಪನಿ ನನ್ನನ್ನು ಈ ರೀತಿ ಉಚಿತವಾಗಿ ತರಬೇತಿಗೆ ಇವತ್ತು ಕರೆದಿದೆ. ತುಂಬಾ ನನ್ನ ಜ್ಞಾನವನ್ನು ವೃದ್ಧಿ ಮಾಡಿಕೊಂಡಿದ್ದೀನಿ. ಒಂದಾಗಿ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯ ಜ್ಞಾನವನ್ನು ಹೊರತಾಗಿ ಆಯುರ್ವೇದದ ಮುಖಾಂತರ ನಾವು ನಮ್ಮನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಬಹುದು, ಅಥವಾ ನಾವು ರೈತರು ಹೇಗೆ ರಕ್ಷಿಸಿಕೊಳ್ಳಬಹುದು ಎನ್ನುವಂತ ವಿಚಾರವನ್ನು ಕೂಡ ಇವತ್ತು ನಮಗೆ ಇಲ್ಲಿ ಮನವರಿಕೆ ಮಾಡಿದ್ದಾರೆ. ಮೊದಲಾಗಿ ನಾನು ಈ ಕಂಪನಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತೇನೆ. ಈ ಮಟ್ಟಕ್ಕೆ ನನ್ನನ್ನು ಬೆಳೆಸಿ, ಈ ಮಟ್ಟಕ್ಕೆ ನನ್ನ ರೀಚ್ ಮಾಡಲಿಕ್ಕೆ ನನಗೆ ಸಪೋರ್ಟ್ ಆಗಿ ನಿಂತಿರುವಂತಹ ಶ್ರೀಯುತ ಮಹೇಂದ್ರ ಸರ್ ಅವರಿಗೆ ಥ್ಯಾಂಕ್ಸ್ ಅನ್ನು ಹೇಳುತ್ತಾ ಎಲ್ರಿಗೂ ಥ್ಯಾಂಕ್ ಯು.